ತುಮಕೂರು ನಗರದಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಮನೆ ಬಾಗಿಲಿನಲ್ಲಿ ಉದ್ಯೋಗ ಒದಗಿಸಿ ಅವರ ಆರ್ಥಿಕ ಸ್ವಾವಲಂಬನೆಗೆ ದಾರಿಯಾಗಿರುವ ಪ್ರಿಯಾ ಗಾರ್ಮೆಂಟ್ಸ್ ಬಗ್ಗೆ ಕೆಲವರು ರಾಜಕೀಯ ದುರುದ್ದೇಶದಿಂದ ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡು ಕೆಟ್ಟ ಹೆಸರು ತರುವ ಪ್ರಯತ್ನ ನಡೆಸಿದ್ದಾರೆ ಎಂದು ಪ್ರಿಯಾ ಗಾರ್ಮೆಂಟ್ಸ್ ವ್ಯವಸ್ಥಾಪಕರಾದ ನಿರ್ದೇಶಕ ಹಾಗೂ ಗೊಳ್ಳೂರು ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಪಾಲನೇತ್ರಯ್ಯ ತಿಳಿಸಿದ್ದಾರೆ. ಏನೇ ಇರ್ಬೋದು, ಯಾರನ್ನ ಕೇಳ್ಕೊಳ್ಳಿ, ನನ್ನ ಗ್ರಾಮದಲ್ಲಿ ಏನ್ ಕೆಲಸ ಮಾಡಿಸಿ ನನ್ನ ಕಾರ್ಯಕರ್ತರು ಬಂದವರು ಇಲ್ಲಿ ಕೇಳ್ಕೊಳ್ಳಿ. ನೀವು ನಂಗೆ ಇಷ್ಟು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟು ಮಾಧ್ಯಮದ ಮುಖಾಂತರ ನಮಗೆ ಒಂದು ಫೇಸ್ಬುಕ್ಕಲ್ಲಿ ಚಾನಲ್ಗಳಲ್ಲಿ ಬಿಟ್ಟು ನನ್ನ ಹವೇಳನಾಗಿ ಬೈಕೊಂಡು ನನಗೆ ಸ್ವಲ್ಪ ಕಳಂಕತರ ಅಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನೀವೇ ಒಂದು ಉತ್ತರ ಕೊಡಬೇಕು ಅಂತ ಕೇಳ್ಕೊಂತಿದ್ದೀನಿ. ತಮ್ಮ ಗಾರ್ಮೆಂಟ್ಸ್ ಬಗ್ಗೆ ಇತ್ತೀಚೆಗೆ ಕೆಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದ ವರದಿಯ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿದ ಅವರು, ನಾನು ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ, ಬಡ ಕುಟುಂಬದಲ್ಲಿಯೇ ಹುಟ್ಟಿ ಮಠದ ಓದಿ ಶ್ರೀಗಳ ಆಶೀರ್ವಾದದಿಂದ ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದು, ಗ್ರಾಮೀಣ ಭಾಗದ ಮಹಿಳೆಯರು ಉದ್ಯೋಗಕ್ಕಾಗಿ ಬೆಂಗಳೂರಿನಂತಹ ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವ ಸಲುವಾಗಿ ತಲಾ 200 ಜನರಂತೆ 3 ಪಾಳಿಯಲ್ಲಿ ಕೆಲಸ ಮಾಡಬಹುದಾದ ಪ್ರಿಯಾ ಗಾರ್ಮೆಂಟ್ಸ್ ತೆರೆದು ಕಳೆದ 1.5 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದರು. ಏನಂತ ಅಂದ್ರೆ, ನಾನು ಹೌಸ್ ವೈಫ್, ಮನೆಯೊಳಗಿರುವಂತ ಗೃಹಿಣಿ. ನಾನು ಏನೋ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಒಂದು ಆಸೆ ಪಟ್ಟೆ. ಏನೋ ಒಂದು 10 ಜನಕ್ಕೆ ಹೆಣ್ಮಕ್ಳಿಗೆ ಕೆಲಸ ಮಾಡಬೇಕು, ಏನಾದರೂ ಮಾಡೋಣ ರೀ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಒಂದು ಆಸೆ ಪಟ್ಟಿದ್ದಕ್ಕೋಸ್ಕರ ಅವರು ನನಗೆ ಒಂದು ಗಾರ್ಮೆಂಟ್ಸ್ ಮಾಡಮ್ಮ, ನಿಮ್ಮ ಹೆಣ್ಮಕ್ಳಿಗೆ ಲಾಯಕ್ಕಾಗಿರುತ್ತದು ಮಾಡಿ ಅಂತ ಅಂದ್ಬಿಟ್ಟು 24 ಲಕ್ಷ ರೂಪಾಯಿ, 24 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಸಾಲ ಸೋಲ ಮಾಡಿ, ಮತ್ತೆ ಬ್ಯಾಂಕಿಂದ ಲೋನ್ ತಗೊಂಡು ನನಗೋಸ್ಕರ ಅಂತ ಒಂದು ಇಂಡಸ್ಟ್ರಿ ಮಾಡ್ಕೊಂಡು ಕೊಟ್ರು. ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸುವ ವ್ಯಕ್ತಿಗಳಿಗೆ ನಾನು ಹೇಳ ಬಯಸುವುದು ಇಷ್ಟೇ, ನಿಜವಾಗಿಯೂ ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ನೀವು ಒಂದು ಫ್ಯಾಕ್ಟರಿ ತೆರೆದು 4 ಜನರಿಗೆ ಕೆಲಸ ನೀಡಿ. ಅದನ್ನ ಬಿಟ್ಟು ಮನೆ ಬಾಗಿಲಿನಲ್ಲಿಯೇ ಕೆಲಸ ಮಾಡುತ್ತಾ ಬದುಕು ಕಂಡುಕೊಳ್ಳುತ್ತಿರುವ ಮಹಿಳೆಯರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ಪಾಲನೇತ್ರಯ್ಯ ತಿಳಿಸಿದ್ರು. ನಾನು ಸುಮಾರು ಒಂದು 500 ಜನ ಹೆಣ್ಮಕ್ಳಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. ಇವತ್ತು ನನಗೆ ನನ್ನ ಬಸ್ಸು ಕೂಡ, ನಾನು ಗ್ರಾಮಾಂತರದಲ್ಲಿ ಮನೆಗೂ ಕೂಡ ಹೆಣ್ಮಕ್ಳು ಕರ್ಕೊಂಬರೋದಕ್ಕೆ ಬಸ್ಸಲ್ಲಿ ಬರೋಕ್ಕಾಗೋದಲ್ಲ, ಟೈಮ್ಗೆ ಬಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಕೂಡ ಬಸ್ ಕನ್ವೆಂಟ್ ಇಲ್ಲ ಬೈಸನ ಗ್ರಾಮದಲ್ಲಿ. ಅದಕ್ಕೋಸ್ಕರ ನಾನು ಬಸ್ಸು ಕೂಡ ಬಿಟ್ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ ಕೆಲಸಕ್ಕೆ ಬರೋದಕ್ಕೆ ಇಲ್ಲಿಗೆ ಗಾರ್ಮೆಂಟ್ಸ್ಗೆ. ಆಮೇಲೆ ಅವರಿಗೆ ಬೆಳಗ್ಗೆ 7:15 8 ಗಂಟೆಗೆ ಮನೆ ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರಿಗೆ 1 ಗಂಟೆಗೆ ಸರಿಯಾಗಿ ಬಿಸಿ ಊಟದ ಕಾರ್ಯಕ್ರಮವು ಕೂಡ ಫ್ರೀಯಾಗಿ ₹1 ದುಡ್ಡು ಇಸ್ಕೊಂಡಲೇ ಅದು ಕೂಡ ನಾನು ಏರ್ಪಡಿಸಿದ್ದೀನಿ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಊಟನ. ಅದು ನಮ್ಮ ಗ್ರಾಮಾಂತರದಲ್ಲಿ ಸುಮಾರು ಹೆಣ್ಮಕ್ಳುಗಳು ಬಂದು ಎಲ್ಲ ಕಡು ಬಡವರಿಗೆ ಕೊಟ್ಟಿರೋಂಥ ಕೆಲಸಗಳು, ನನ್ನ ಗಾರ್ಮೆಂಟ್ಸಲ್ಲಿ ಕೆಲಸ ಕೊಟ್ಟಿರೋಂಥದ್ದು ಕಡು ಬಡವರು. ಅವ್ರ ಮನೆಗೆ ಸುಮಾರು ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಒಂದು ವೈದ್ಯರಿಗೆ ಇದಕ್ಕಾಗಿರ್ಬೋದು, ಅದಕ್ಕೋಸ್ಕರ ಅವರಿಗೆ ಹೊರಗಡೆ ಕೆಲಸ ಮಾಡೋಕ್ಕಂತ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ. ಅದನ್ನು ಕಾಣದ ಕೈಗಳು ಕೆಲವು ಸಹಿಸ್ಕೊಂತ ಇಲ್ಲ, ನಾನು ಮಾಡಿರೋದು ಕೆಲವು ಸಹಿಸ್ಕೊಂತ ಇಲ್ಲ. ಈಗಾಗಲೇ ನಮಗೆ, ನಾನು ರಾಜಕೀಯದಲ್ಲಿದ್ದೀನಿ, ಈಗಾಗಲೇ ನಮಗೆ TP ZP ನಿನ್ನ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಅಲ್ಲೇ ಅದಕ್ಕೂ ಸೇರಿ ಎಲ್ಲ ಕಡಿವಾಣ ಹಾಕ್ಬೇಕು. ಗ್ರಾಮೀಣದ ಕೂಡ ಎಲೆಕ್ಷನ್ ಬರ್ತದೆ, ಕಡಿವಾಣ ಹಾಕ್ಬೇಕು ಇವ್ರಿಗೆ. ಇವ್ನು ಬೆಳೆಗೆ ಬಿಡಬಾರ್ದು ಅನ್ನೋ ಮಟ್ಟಕ್ಕೆ ಕಾಣದ ಕೈಗಳು, ಅವ್ರು ಹೆಸರು ಬೇಡ, ನಾವಿಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತವೆ. ಅವ್ರು ಯಾರು? ಹೌದು ಸರ್, ಈಗ ಖಾಸಗಿ ಚಾನಲ್ ಅಂತ ಹೇಳಿದ್ರಲ್ಲ, ಅವರೇನ ಬಂದು ದುಡ್ಡಿಗೆ ಏನಾದ್ರು ಆಮಿಷ ಏನಾದ್ರು ಒಡ್ಡಿದ್ದಾರೆ? ಒಂದು 15 ದಿವಸ ಬ್ಯಾಕಲ್ಲಿ ನನಗೆ ಬಂದು ಹಿಂಗೆ ಅದೇ ಒಂದು 60-65 ಜನ ಬಂದು ನಿಮ್ಗೆ ಇದು ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರ ಬಗ್ಗೆ 1 ಲಕ್ಷ ದುಡ್ಡು ಕೇಳ್ರಿ ನನಗೆ. ಅದನ್ನ ನಾನು ಟಿವಿಲಿ ಬಿಡ್ತೀನಿ, ಹಂಗೆ ಹಿಂಗೆ ಚಾನಲ್ ಬಿಡ್ತೀನಿ ಅಂತ ನನಗೆ ಎದುರಿಸಿರು. ನಾನೇನಪ್ಪ ಇದರ ಮಾಡಿದ್ದೀನಿ, ನನಗೆ ಭಯ ಆಯ್ತು. ಇದೇನಪ್ಪ ಕತೆ ಇದೆ, ಯಾವುದು ಇದುವರೆಗೂ ಕಪ್ಪಿ ಚುಕ್ಕಿನಲ್ಲ ನನ್ನ ಬಗ್ಗೆ, ಇದ್ಯಾಕೆ ಈ ಥರ ಮಾಡ್ತಾರೆ? 1 ಲಕ್ಷ ನಿನಗೆ ಯಾಕೆ ಕೊಡ್ಬೇಕಪ್ಪ? ನಾನು ಅದ್ರ ಬಂದು ನಮ್ಮ ಗ್ರಾಮದ ನಿಮ್ಗೆ ಊಟ ಹಾಕ್ತೀನಿ, ಯಾಕೆ ನಿನಗೆ ಯಾಕೆ ಕೊಡ್ಬೇಕು ದುಡ್ಡು ಅಂತಂದು. ಅದಕ್ಕೋಸ್ಕರ ಅವರು ಸ್ವಲ್ಪ ನಾನು ಬೈದೆ, ನಿನಗೆ ಯಾಕೆ ಕೊಡ್ಬೇಕು ದುಡ್ಡು ಅಂತ ಬೈದಾಗ, ಆಯಿತು ನೋಡ್ಕೊಂತೀನಿ ಹೋಗು ಅಂತ ಹೇಳ್ಬಿಟ್ಟು, ನಮಗೆ ಗೊತ್ತಿಲ್ಲ ನಂಗೆ ಏಕಾಗಿ ಕರ್ಕೊಂಬಂದು 1 ಲಕ್ಷ ದುಡ್ಡು ಕೊಡಲಿಲ್ಲ ಅಂತೇಳಿ ಖಾಸಗಿ ಚಾನಲ್ ನನಗೆ ಏಕಾಕಿ ಬಂದು ಕರ್ಕೊಂಡ್ ನನ್ಗೆ ಗೊತ್ತೇ ಇಲ್ಲ. ಜಗಜ್ಜನಿತ. ಯಾಕೆಂದ್ರೆ ನಾವು ಒಂದು ಪಕ್ಷದಲ್ಲಿ ಇದ್ದೀವಿ ಅಂದ್ರೆ ವಿರೋಧ ಪಕ್ಷದವ್ರು ಅದು ಮಾಡೋ ಅಂಥದ್ದು ಸರ್ವೇಸಾಮಾನ್ಯವಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಮೊನ್ನೆ ವಿಡಿಯೋದಲ್ಲಿ ನೋಡಿದೆ ನಾನು, ಸನ್ಮಾನ್ಯ ಸುರೇಶ್ ಗೌಡ್ರ ಹತ್ರ ಹೋಗಿದ್ದಾರೆ, ನಮ್ಮ ಹೆಣ್ಮಕ್ಳೆಲ್ಲರೂ ಹೋಗಿದ್ದಾರೆ ಅಲ್ಲಿಗೆ ಕೇಳೋದಕ್ಕೋಸ್ಕರ. ಅವರು ಒಬ್ರು ಜನಪ್ರತಿನಿಧಿಯಾಗಿ ಅವರು ಆಡ್ಬೇಕಾದದ್ದು ಕೆಲವು ಮಾತುಗಳು, ನನ್ನ ಅನಿಸಿಕೆ ಪ್ರಕಾರ ಕೆಲವು ಮಾತುಗಳಿದಾವೆ. ಏನಿದಾವೆ ಅಂತಂದ್ರೆ, ಅವರು ಹೆಣ್ಮಕ್ಳು ಅವಲನ್ನ ಕೇಳಿದ್ದು ತಪ್ಪಲ್ಲ, ಅವ್ರನ್ನ ಕೂರಿಸ್ಕೊಂಡು ಒಂದೇ ಒಂದು ಫೋನು ನಮಗೆ ಮಾಡ್ಬೋದಾಗಿತ್ತು ಮಾಡಿ. ಯಾಕೆಂದ್ರೆ ನಾನು ಒಬ್ಳು ಹೆಣ್ಮಕ್ಳು ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ, ನನಗೂ ಅವರಂತೆ ಆ ಹೆಣ್ಮಕ್ಳಂತೆ ನನಗೂ ಕಷ್ಟ ಇದೆ. ಹಂಗಂದ್ಮೇಲೆ ನಾನು ಒಂದು ಹೆಣ್ಣಲ್ವಾ, ನಾನು ಅವ್ರ ಆಡಳಿತದಲ್ಲಿ ಇರೋಳು ಅಂತವಳೆ ತಾನೆ, ನನ್ನನ್ನೇ ಕರಿಬೋದಾಗಿತ್ತಲ್ವಾ? ಕರೆದು ಯಾಕಮ್ಮ ಈ ಥರ ಮಾಡಿದ್ಯಾ, ಏನು ಸಮಸ್ಯೆ ನಮ್ಮ, ಏನಾಯ್ತು?
ನನ್ನನ್ನು ಕೇಳ್ಬೋದಿತ್ತಲ್ವಾ? ಆ ಹೆಣ್ಮಕ್ಳ ಕಷ್ಟ ಸುಖ ಕೇಳಕ್ಕೆ ನೀವು ಜನಪ್ರತಿನಿಧಿ ಆಗಿದ್ದೀರಾ, ನನ್ನ ಕಷ್ಟ ಸುಖ ಕೇಳಕ್ಕೆ ನೀವು ಜನಪ್ರತಿನಿಧಿ ಆಗಿಲ್ವಾ?